ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಕೂಡ್ಲೂರು ಚೆಟ್ಟಳ್ಳಿ ಗ್ರಾಮದ ಕಣಜಾಲು ಪೂವಯ್ಯ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವ. ನಮಸ್ಕಾರ ಪೂವಯ್ಯ ಅವರೇ. ಮೊದಲಿಗೆ ನಿಮ್ಮ ಬಾಲ್ಯ ಜೀವನದ ಕುರಿತು ಹೇಳಿ. ನೀವು ಹುಟ್ಟಿದ್ದಲ್ಲಿ, ಬೆಳೆದಿದ್ದು, ಇದರ ಬಗ್ಗೆ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು 1957ನೇ ಇಸ್ವಿಯಲ್ಲಿ ಚೆಟ್ಟಳ್ಳಿ ಎಂಬ ಕುಗ್ರಾಮದಲ್ಲಿ. ಆಗ ಕುಗ್ರಾಮವಾಗಿತ್ತು, ಈಗ ಮುಂದುವರಿದಿದೆ ಸ್ವಲ್ಪ. ಬಾಲ್ಯ ಅಂದರೆ ನನ್ನ ಬಾಲ್ಯ ನನ್ನ ಪರವಾಗಿ ಇರಲಿಲ್ಲ. ನಾನು 2 ವರ್ಷದ ವಯಸ್ಸಿನಲ್ಲಿ ನನ್ನ ತಾಯಿ ತೀರಿಕೊಂಡ್ರು. ನಂತರ ಗೊತ್ತೇ ಇದೆ ಸರ್ ನಿಮಗೆ, ಇದು ತಾಯಿ ಇಲ್ಲದ ಮಗು ಯಾವ ರೀತಿ, ಅದರ ಜೀವನ ಯಾವ ರೀತಿ ಮುಂದುವರಿಯುತ್ತದೆ, ಎಷ್ಟು ಕಷ್ಟಪಡಬೇಕು ಅಂತ ಒಂದು ತಾಯಿ ಇಲ್ಲದ ಮಕ್ಕಳಿಗೆ ಗೊತ್ತಿದೆ. ನಂತರ ನಾನು ಒಂದು 1973ನೇ ಇಸ್ವಿಯಲ್ಲಿ ಹಾಗೂ ಹೀಗೂ SSLC ಪಾಸ್ ಆದೆ. ನಂತರ ಬೆಂಗಳೂರಿಗೆ ತೆರಳಿದೆ ಅನಿವಾರ್ಯ ಕಾರಣಕ್ಕಾಗಿ. ಪ್ರಾಥಮಿಕ ಶಾಲಾ ಶಿಕ್ಷಣ 1ರಿಂದ 4ನೇ ತರಗತಿಯವರೆಗೆ ಈರಳೆ ಒಳಮುಡಿ ಗ್ರಾಮ ಚೆಟ್ಟಳ್ಳಿ. ನಂತರ ನಾನು ಚೆಟ್ಟಳ್ಳಿ ಪ್ರಾಥಮಿಕ ಶಾಲೆ ಹಾಗೂ ಚೆಟ್ಟಳ್ಳಿ ಹೈಸ್ಕೂಲ್. ನಾನು ಡೈರೆಕ್ಟ್ ಬೆಂಗಳೂರಿಗೆ ಹೋದೆ ಅನಿವಾರ್ಯ ಕಾರಣಕ್ಕಾಗಿ. ಸಣ್ಣ ಪುಟ್ಟ ಅಲ್ಲಿ ಕೆಲಸ ನಿರ್ವಹಿಸಿಕೊಂಡು ಒಂದು 3 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಇದ್ದೆ. ಆ ಸಮಯದಲ್ಲಿ ನನ್ನದೊಂದು ಏಮ್ ಇತ್ತು, ಕೇಂದ್ರ ಸರ್ಕಾರದ ನೌಕರಿ ನಮಗೆ ದೊರಕಬೇಕು. ಅಂದರೆ ಆ ಸಮಯದಲ್ಲಿ, ನಮ್ಮ ಸಮಯದಲ್ಲಿ SSLC ಅಂದರೆ ಈಗಿನ ಒಂದು ಅಂತರ ಬಹಳಷ್ಟಿದೆ. SSLCಗೆ ಬಹಳ ಬೇಡಿಕೆ ಇತ್ತು. ಆ SSLC ಅಂದರೆ ಉತ್ತರ ಭಾರತದ ಒಂದು ಡಿಗ್ರಿ ಏನು ಪದವಿ ಪಡ್ಕೊಳ್ತಾರೆ ಅದಕ್ಕೆ ಸಮಾನವಾಗಿ ಇತ್ತು. ಆಗ ನಾನು ಒಂದು ಅಂಚೆ ಮತ್ತು ತಂತಿ ಇಲಾಖೆ ಅಂದರೆ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫಿಗೆ ಒಂದು ಅರ್ಜಿ ಗುಜರಾಯಿಸಿದ್ದೆ. 3 ವರ್ಷಗಳ ಕಾಲ ಯಾವ ಒಂದು ನೌಕರಿ ಸಿಗಲಿಲ್ಲ. ಒಂದೇ ವಾರದಲ್ಲಿ ನನಗೆ ಅಲ್ಲಿಂದ ಅಂಚೆ ಮತ್ತು ತಂತಿ ಇಲಾಖೆಯಿಂದ ಜಾಬ್ಗೆ ಸೇರಲಿಕ್ಕೆ ಒಂದು ಪತ್ರ ಬಂತು. ಅದೇ ದಿನ ನನ್ನ ಒಂದು ಕುಂದಾಪುರದವರು ಇದ್ದರು. ಅವರು ಹೇಳಿದ್ರು, ನೀವು ಕೂರ್ಗ್ನವರಾಗಿದ್ದುಕೊಂಡು ನೀವು ಸೇನೆಗೆ ಏಕೆ ಸೇರಬಾರ್ದು ಅಂತ. ಅದು ಒಂದು ಪ್ರೇರಣೆ ಆಯಿತು ನನಗೆ. ಇಲ್ಲೇ ಒಂದು ಕಡೆಯಿಂದ ಕೇಂದ್ರ ಸರ್ಕಾರದ ಅಂಚೆ ಮತ್ತು ತಂತಿ ಇಲಾಖೆ, ಎರಡನೇ ಇದು ನಾನು ಸೇನೆಗೆ ಸೇರುವ ಒಂದು ಅವಕಾಶ. ಮಾರನೇ ದಿನವೇ ಆಗ ಬೆಂಗಳೂರಿನ ಮೇಯರ್ ಹಾಲ್ ಸಮೀಪ ಒಂದು ಆರ್ಮಿ ಕ್ಯಾಂಪ್ ಇತ್ತು. ಅಲ್ಲೇ ಭರ್ತಿ ಆಗ್ತದೆ ತಿಂಗಳಿಗೆ 4 ಸಲ. ಆಗ ಮಾರನೇ ದಿನವೇ ನಾನು ಒಂದು ಹೋದೆ 1978ನೇ ಇಸ್ವಿಯಲ್ಲಿ. ಆಗ ಹೋಗಿ ಪ್ರಥಮ ಪ್ರಯತ್ನದಲ್ಲಿಯೇ ನಾನು ಫಿಸಿಕಲ್ ಅಂದರೆ ಭೌತಿಕವಾಗಿ ಎಲ್ಲ ಸೆಲೆಕ್ಟ್ ಆದೆ. ನಂತರ ಒಂದು ತಿಂಗಳ ನಂತರ ಲಿಖಿತ ಪರೀಕ್ಷೆಯಲ್ಲಿ ಕೂಡ ಪಾಸಾಗಿ ಸಿಕಂದರಾಬಾದ್ ಸೆಂಟ್ರಿಗೆ ನನ್ನನ್ನು ನಿಯುಕ್ತಿಗೊಳಿಸಿದರು ಟ್ರೈನಿಂಗಿಗೆ. ನಿಮ್ಮ ಆಯ್ಕೆ ಪ್ರಕ್ರಿಯೆಗಳು ಹೇಗಿತ್ತು ಅಲ್ಲಿ? ಆಯ್ಕೆ ಪ್ರಕ್ರಿಯೆಯಲ್ಲಿ 40 ಜನರಲ್ಲಿ ನಾನೊಂದು 6ನೇ ಸ್ಥಾನದಲ್ಲಿ ನಾನು ಬಂದಿದ್ದೆ. ಆಗ ಬರೀ 100 ಮೀಟರ್ ಓಟ. ಈಗ ಕ್ರಾಸ್ ಕಂಟ್ರಿ ಅದೇ 100 ಮೀಟರ್ ಓಟದಲ್ಲಿ ಅತಿ ಶೀಘ್ರದಲ್ಲಿ 6ನೇವನಾಗಿ ಬಂದೆ. ಮತ್ತು ಚೆಸ್ಟ್, ಪುಷಪ್, ಪುಲ್ಲಪ್ಪು, ಹೈಟು, ವೆಯ್ಟು ಎಲ್ಲ ಕರೆಕ್ಟ್ ಇತ್ತು. ಒಬ್ಬ ಸೈನಿಕನ ಮಾನದಂಡ ಏನಿದೆ ಭರ್ತಿ ಆಗಲಿಕ್ಕೆ ಅದಕ್ಕೆ ಕರೆಕ್ಟ್ ಆಗಿತ್ತು. ಸೆಲೆಕ್ಟ್ ಆದೆ, ದೇವರಿಗೆ ನಮಿಸಿದೆ. ನಂತರ ಒಂದು ತಿಂಗಳ ನಂತರ ಸಿಕಂದ್ರಾಬಾದಿಗೆ ನಾನು. ಲಿಖಿತ ಪರೀಕ್ಷೆಗಳು ಏನಾದರೂ ಇತ್ತು? ಲಿಖಿತ ಪರೀಕ್ಷೆ ಸಮಾಜ ವಿಜ್ಞಾನ ಮತ್ತು ಗಣಿತ ಮತ್ತು ನಾರ್ಮಲ್ ಜನರಲ್ ನಾಲೆಜು ಅದರ ಬಗ್ಗೆ ಇತ್ತು. ಅದನ್ನು ದೆಹಲಿಯಲ್ಲಿ ಅದರದ ಪೇಪರು ತಿದ್ದುತ್ತಾ ಇದ್ದರು. ಈಗ ನಿಮ್ಮ ಲಿಖಿತ ಪರೀಕ್ಷೆಗಳೆಲ್ಲ ಆಯಿತು. ಅದಾದ ನಂತರ ನಿಮ್ಮನ್ನು ಮೊದಲು ಎಲ್ಲಿಗೆ ನಿಯುಕ್ತಿಗೊಳಿಸಿದ್ರು? ನಿಯುಕ್ತಿ ಅಂದರೆ ನಮ್ಮ ಬೇಸಿಕ್ ಟ್ರೈನಿಂಗ್ ಇದ್ದರೆ 6 ತಿಂಗಳು. ಆ 6 ತಿಂಗಳ ನಂತರ ಜಬಲ್ಪುರ್ ಕಾಲೇಜು, ಅಲ್ಲಿ ನಮ್ಮ ಟ್ರೇಡ್ ವರ್ಕ್ ಅಂದರೆ ನಾನು ನನ್ನನ್ನು ಮದ್ದುಗುಂಡುಗಳ ಇನ್ಚಾರ್ಜ್ ಆಗಿ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಮತ್ತು ಅದನ್ನು ಯಾವ ರೀತಿ ಪ್ರಿಸರ್ವೇಷನ್ ಅಂದರೆ ಅದನ್ನು ಯಾವ ರೀತಿ ಸಂಗ್ರಹಿಸಿ ಇಡುವುದು, ಅದರ ನಿರ್ವಹಣೆ, ಮೇಲ್ವಿಚಾರಣೆ ಅದರ ಬಗ್ಗೆ ನಮ್ಮ ಕೆಲಸ ಇತ್ತು. ಅಲ್ಲಿ ಮದ್ದುಗುಂಡುಗಳ ಉಗ್ರಾಣದ ಕೆಲಸ. ನಂತರ ಉಗ್ರಾಣದ ಕೆಲಸ ಒಂದು 3 ವರ್ಷದ ನಂತರ ಆ ಉಗ್ರಾಣದ ಕೆಲಸದ ಜೊತೆಗೆ ಅಮ್ಯುನಿಷನ್ ಅಂದರೆ ಮದ್ದುಗುಂಡುಗಳನ್ನು ಯಾವ ರೀತಿ ಅದನ್ನು ಈ ಕ್ಯಾಪ್ಚರ್ಡ್ ಅಮ್ಯುನಿಷನ್ ಇರ್ತದೆ,
ಈ ಉಗ್ರವಾದಿಗಳಿಂದ ಬರುವಂಥದ್ದು ಅದು ಇದು ಎಲ್ಲ ಇರ್ತದೆ. ಆ ಅಮ್ಯುನಿಷನ್ಗಳನ್ನು ನಾವು ಟೆಕ್ನಿಕಲ್ ಬೇಸಿಸ್ನಲ್ಲಿ ಎಲ್ಲ ಪಾರ್ಟ್ಸು ಅದು ಜೀವಂತವಾಗಿದೆಯಾ, ಅದರ ಲೈಫ್ ಎಷ್ಟಿದೆ, ಯಾವಾಗ ಅದರ ಎಕ್ಸ್ಪೈರ್ ಡೇಟ್ ಇದೆ, ಅದನ್ನೆಲ್ಲ ನೋಡಿಬಿಟ್ಟು ನಾವು ವಿಂಗಡಣೆ ಮಾಡಿ ಅದನ್ನು ಅವಶ್ಯ ಇಲ್ಲದಂತಹ ವಸ್ತುಗಳ ಮದ್ದುಗುಂಡುಗಳನ್ನು ನಾವು ಡೆಮಲೈಸ್ ಮಾಡ್ತಾಯಿದ್ದೋ. ರಿಪೇರಿಯೇಬಲ್ ಆಗುವಂಥದ್ದನ್ನು ರಿಪೇರಿ ಮಾಡ್ತಾಯಿದ್ದೋ. ನಮ್ಮ ಜೊತೆ ಈ ಸಿವಿಲಿಯನ್ ಲೇಬರ್ಸ್ ಇದ್ದರು, ಅಂದರೆ ನಾವು ಟೆಕ್ನಿಷಿಯನ್ ಸ್ವಲ್ಪ ಜನ ಇರ್ತಾಯಿದ್ದೋ. ಅದನ್ನು ನಾವು ಸರಬರಾಜು ಮಾಡ್ತಾಯಿದ್ದೋ. ಭಾರತದ ಯಾವ ಯಾವ ಭಾಗಗಳಲ್ಲಿ ಕೆಲಸವನ್ನು ಮಾಡಿದ್ರಿ? ನಾನು 1978ರಲ್ಲಿ ಭರ್ತಿಯಾಗಿ 79ರಲ್ಲಿ ಟ್ರೈನಿಂಗ್ ಮುಗಿಸಿ ಸೀದಾ ಹೋದೆ ಜಮ್ಮುವಿನ ಉಧಂಪುರ್ಗೆ. ಅಲ್ಲಿ ಉಧಂಪುರ್ 1979, ಅಲ್ಲಿಂದ 1982ರಲ್ಲಿ CID ಪುಲ್ಗಾಂವ್, ಸೆಂಟ್ರಲ್ ಅಮ್ಯುನಿಷನ್ ಡಿಪೋ ಪುಲ್ಗಾಂವ್ ಅಂತ ಹೇಳ್ತೀವಿ. ಅದು ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮದ್ದುಗುಂಡುಗಳ ಉಗ್ರಾಣ ಕೇಂದ್ರ, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಉಗ್ರಾಣ ಕೇಂದ್ರ, ಮದ್ದುಗುಂಡುಗಳು ಮಾತ್ರ ಅದರಲ್ಲಿ. ಮತ್ತು ಅಲ್ಲೇ 3 ವರ್ಷದ ನಂತರ 87ರಲ್ಲಿ ನಾಗಾಲ್ಯಾಂಡ್ ಬರ್ಮಾ ಬಾರ್ಡ್ರು, ನಾಗಾಲ್ಯಾಂಡ್ ಮತ್ತು ಬರ್ಮಾ ಬಾರ್ಡ್ರು ಮರಿಯಾನಿ ಎಂಬ ಸ್ಥಳಕ್ಕೆ ನಮ್ಮ ಪೋಸ್ಟಿಂಗ್ ಆಯಿತು. ಆ ಮರಿಯಾನಿಯಲ್ಲಿ 1 ವರ್ಷ ಸೇವೆ ಸಲ್ಲಿಸ್ತಿರ್ಬೇಕಾದ್ರೆ 1987ನೇ ಇಸ್ವಿ ಅಕ್ಟೋಬರಲ್ಲಿ ಶ್ರೀಲಂಕಾ ದೇಶಕ್ಕೆ ಹೋಗಬೇಕು ಅಂತ ನಮಗೆ ಆರ್ಡ್ರ್ ಬಂತು. ಅಂದರೆ ಆ ಶ್ರೀಲಂಕಾ ಯಾಕೆ ನಾವು ಹೋಗಬೇಕು ಅಂತ ನಮಗೆ ಆದೇಶ ಸಿಕ್ತಂದರೆ, ಅಲ್ಲಿ LTTE ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ ಎಂಬ ಒಂದು ಉಗ್ರವಾದಿ ಗುಂಪಿತ್ತು. ಪ್ರಭಾಕರನ್ ಅಂತ ಅದರ ಮುಖಂಡ ಇದ್ದ ಸಂಘಟನ. ಅವರದ್ದು ಅಟ್ಟಹಾಸ ಅಲ್ಲಿ ತುಂಬ ಮಿತಿಮೀರಿತ್ತು. ಅಲ್ಲಿಯ ಸೇನೆ, ಅಲ್ಲಿಯ ಜನರು ಅವರನ್ನೆಲ್ಲ ಸಂಹಾರ ಮಾಡಿ ಆಗಿತ್ತು. ಇಲ್ಲಿ ನೋಡಿದರಲ್ಲಿ ಹೆಣಗಳ ರಾಶಿಯೇ. ಆಗ ನಮ್ಮ ಭಾರತ ಸರ್ಕಾರವನ್ನು ಕೋರಿಕೊಂಡರು ಅವರು, ಅಲ್ಲಿಯ ಸರ್ಕಾರ, ಬನ್ನಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಮ್ಮ ಸೇನೆ ಹಾಗೂ ನಮ್ಮ ಜನರನ್ನು ರಕ್ಷಿಸಿ ಅಂತ. ಅದು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಅಲ್ಲಿ ಇದ್ದಂತಹ ತಮಿಳರು ಅವರ ಬೇಡಿಕೆ ಏನೆಂದರೆ, ನಮಗೆ ಸಪ್ರೇಟ್ ರಾಜ್ಯ ಬೇಕು ಎಂಬ ಅವರ ಬೇಡಿಕೆ ಇತ್ತು. ಹಾಗಾಗಿ ಅಲ್ಲಿಯ ಸರ್ಕಾರ ಮತ್ತು ಅಲ್ಲಿಯ ಯೋಧರನ್ನು ಇವರನ್ನು ಎಲ್ಲ ನಿರ್ಮೂಲ ಮಾಡಿದರು. ಹೌದು. ನಂತರ ನಾವು ಅಲ್ಲಿ 1987ರಲ್ಲಿ ನಮ್ಮದು ನಮ್ಮ ಸ್ವರಕ್ಷಣೆ ಮಾಡಿಕೊಂಡೇ ನಮ್ಮ ಸಾಮಾನು, ಅಂದರೆ ನಮ್ಮ ಏನಿದೆ ಮದ್ದುಗುಂಡುಗಳದು ಉಗ್ರ ಅದು ಯೋಧರಿಗೆ ಬೇಕಾ ಅವಶ್ಯವಿರುವಂತಹ ಅದನ್ನು ಕಾಪಾಡಿಕೊಂಡು ಅವರಿಗೆ ಸರಬರಾಜು ಕೂಡ ಮಾಡಬೇಕಾಗಿತ್ತು. ನಂತರದಲ್ಲಿ ಅಲ್ಲಿ ಮದ್ರಾಸಿಗೆ ಬಂದು ನೆಲ, ಜಲ, ವಾಯು ಈ 3ರಲ್ಲೂ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿತು. ಅದೊಂದು ನಮ್ಮ ಏನೋ ಒಂದು ನಾವು ಇಂತಹ ಒಂದು ಕುಗ್ರಾಮದಿಂದ ಹೋಗಿ ಅಥವಾ ಏನೋ ಒಂದು ಹೋಗಿ ಅಂತಹ ಅವಕಾಶ ಸಿಕ್ಕುವುದು ಬಹಳ ರಿಯರ್ ಕೇಸು. ಅಂಥ ಒಂದು ನೆಲದಲ್ಲಿ ನಾವು ಇದ್ದ ಸಮಯ. ಜಲದಲ್ಲಿ ನಮ್ಮ ಮದ್ದುಗುಂಡುಗಳು ನಾವು ಹಡಗಿನ ಮುಖಾಂತರ ಫಸ್ಟ್ ಟೈಮ್ ಹೋಗಬೇಕಾದ್ರೆ ನಾವು ಅಲ್ಲೇ ಚಂಡಮಾರುತ ಬಂತು. 1 ವಾರ ಸಮುದ್ರದಲ್ಲಿ ಜರ್ಮನಿಯಿಂದ ಆಮದು ಮಾಡ್ಕೊಂಡಿದ್ರು ಆ ಶಿಪ್ಪನ್ನು. ಅದರಲ್ಲಿ ಅವರು ಜರ್ಮನಿ ಕ್ಯಾಪ್ಟನ್ಗಳು 2 ಇದ್ದರು ಅಷ್ಟೇ ನಡೆಸೋರು. ನಾವು ಒಂದು 3 ಜನ. ನಂದು ಮದ್ದುಗುಂಡುಗಳ ಇನ್ಚಾರ್ಜು, ಅತಿ ತಳಭಾಗದಲ್ಲಿ ವೆಹಿಕಲ್ಗಳು, ಅಂದರೆ ಆರ್ಮಿದು ವೆಹಿಕಲ್ಗಳು ಅದು, ಮತ್ತು ಇನ್ನೊಂದು ಇದರಲ್ಲಿ ಫ್ಯೂಯಲ್, ಇದು ಇಂಧನ ಪದಾರ್ಥ. ನಾವು ಅತಿ ಮೇಲೆ, ನಮ್ಮ ಮದ್ದುಗುಂಡುಗಳದ್ದು ಅತಿ ಮೇಲೆ ಇತ್ತು, ಯಾಕಂದರೆ ಡೇಂಜರಸ್ಸು. ಅದಕ್ಕೆ ಅಕಸ್ಮಾತ್ ಏನಾರು ಆದರೆ ಮೇಲೆ ನಾವು ಇದ್ದೋ. ಒಂದು ಕಡೆಯಿಂದ ಮಳೆ, ಬಿರುಗಾಳಿ, ಚಂಡಮಾರುತ, ಏನು ಮಾಡೋದು, ಆಯಿತು ನಾವು ಹೋದೋ, ಜೀವನನೇ ಹೋಯ್ತು ಅಂತ ಎನ್ಸ್ಕೊಂಡವು. ಯಾಕಂದರೆ ನಮ್ಮದು ಫಸ್ಟ್ ಪ್ರಯಾಣ ಆಗಿದೆ. ಹಾಗೂ ಈಗ ಒಂದು 6-7 ದಿವಸದ ಕೇವಲ ವಿಮಾನದಲ್ಲಿ ಅಲ್ಲಿಗೆ ಮುಕ್ಕಾಲು ಗಂಟೆ ಅಷ್ಟೇ ವಿಮಾನದಲ್ಲಿ. ನಾವು 1 ವಾರ ಕಾಲ ಸಮುದ್ರದಲ್ಲಿ ಇದ್ದು. ನಂತರ ಈಗ ಭೂಸೇನೆಯಲ್ಲಿ ಕೆಲಸ ಮಾಡೋದಕ್ಕೂ ಜಲಸೇನೆಯಲ್ಲಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಸಮುದ್ರದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ವೇವ್ಸ್ ಬರೋದ್ರಿಂದ ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳುವಂಥದ್ದು ಆಗಬೇಕಿತ್ತು. ಅದು ಹೇಗಿತ್ತು? ಪೂರ್ವ ತಯಾರಿ ಏನಾದರೂ? ಪೂರ್ವ ತಯಾರಿ ಏನೂ ಇಲ್ಲ. ಯಾಕಂದರೆ ಎಮರ್ಜೆನ್ಸಿ ಹೋಗಬೇಕು. ನಾವು ಒಂದು ಸೇನೆಗೆ ಸೇರಿದ ಮೇಲೆ ಇವತ್ತೇ ವಿತಿನ್ 6 ಅವರ್ ಆದರೂ ಆಯಿತು, ಹತ್ತಿರ ಇದ್ದರೆ, ಇಲ್ಲಾಂದರೆ ವಿತಿನ್ 12 ಅವರ್ಸಲ್ಲಿ ನಾವು ಮೂವ್ ಆಗಿರಬೇಕು. ಯಾಕಂದರೆ ಇದು ತುರ್ತು ಪರಿಸ್ಥಿತಿ ಅಲ್ಲ. ಆ ರೀತಿ ನಾವು ಮುಂಜಾಗ್ರತೆ ಇರೋದಿಲ್ಲ. ಅಂದರೆ ಆಹಾರ ಪದಾರ್ಥಗಳು, ಡ್ರೈ ಫ್ರೂಟ್ಸ್ ಅಂತ ನಮ್ಮ ಜೊತೆಯಲ್ಲಿ ಇತ್ತು, ಕಳಿಸ್ಕೊಟ್ಟಿದ್ರು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಅಲ್ಲಿ ಜಾಫ್ನಾ, ಬಟ್ಟಿಕೊಲವ, ಬೌನಿಯಾ, ಟ್ರಿಂಕೋಮಲಿ
ಅಂತೆಲ್ಲ ಅರಣ್ಯ ಪ್ರದೇಶಗಳೆಲ್ಲ. ಆ ಅರಣ್ಯ ಪ್ರದೇಶದಲ್ಲಿ ಕೂಡ ನಾವು ವಾಯು ಅಂತ ಹೇಳಿದೆ ನಾನು, ವಾಯುಯಾನ ಅಂತ. ಆ ಹೆಲಿಕಾಪ್ಟರ್ ಇರ್ತಿತ್ತು ನಮ್ಮದು. ಆ ಹೆಲಿಕಾಪ್ಟರಲ್ಲಿ ನಮ್ಮ ಮದ್ದುಗುಂಡುಗಳನ್ನು ಒಂದು ಜಾಲರಿ, ಅದರಲ್ಲಿ ನಮ್ಮ ಮದ್ದುಗುಂಡುಗಳ ಬಾಕ್ಸ್ಗಳನ್ನೆಲ್ಲ ತುಂಬಿಸಿ ಅಲ್ಲಿಂದ ಡ್ರಾಪ್ ಮಾಡ್ತಾ ಇದ್ರು. ನಾವು ನಂತರ ಅಲ್ಲಿಂದ ಮಹಾರಾಷ್ಟ್ರದ ಶಿರಡಿ ಅಲ್ಲಿಂದ ಜಲಂಧರಿಗೆ ಹೋದೋ. ಜಲಂಧರಿಂದ 3 ವರ್ಷ ನಮ್ಮ ಟರ್ನ್ ಓವರ್ ಒಂದು ಯೂನಿಟಲ್ಲಿ ಕಂಪಲ್ಸರಿ ಇರಲೇಬೇಕು. ನಂತರ ಸಿಯಾಚಿನ್ ಗ್ಲೇಸಿಯರ್ ಕಂಪಲ್ಸರಿ 6 ತಿಂಗಳು ಮಾಡಲೇಬೇಕು, ವರ್ಕ್ ಮಾಡಲೇಬೇಕು. ಬಹಳ ಚಳಿ, ಮೈನಸ್, ನೀವು ಓದ್ತಾ ಇರ್ಬೋದು, ಮೈನಸ್ ನಡೀತಾ ಇರ್ತದೆ ಅಲ್ಲಿ. ಹಾಗಾಗಿ ಕೈ ಕಾಲೆಲ್ಲ ಸ್ವಲ್ಪ ಒಂಥರ ಎಲ್ಲ ಆಗಿರ್ತದೆ. ಏನು ಮಾಡೋದು, ಮಾಡಲೇಬೇಕು. ಅಂದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಎದೆ ಒಡ್ಡಿ ಹೋಗ್ತಾ ಇರ್ತೀವಿ. ಕೊಡಗಿನಂತಹ ಪರಿಸ್ಥಿತಿ ಅಥವಾ ವಾತಾವರಣದಿಂದ ಹೋಗಿ ಅಂತಹ ಒಂದು ಚಳಿಯ ಪ್ರದೇಶದಲ್ಲಿ ಇರಬೇಕು ಅಂತೇಳಿದರೆ ಕಷ್ಟ ಆಗ್ತಿರ್ಲಿಲ್ವ? ಯಾವ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ನಿಭಾಯಿಸ್ತಿದ್ರಿ ನೀವು? ನಿಭಾಯಿಸಂದ್ರೆ ಆಗ ಯಾವುದು ನಮ್ಮ ಸಮಯದಲ್ಲಿ ಈಗ ಗ್ಯಾಸ್ ಇದೆ, ಅದು ಇದೆ, ಎಲ್ಲ ಇದೆ. ಆಗ ಸೌದೆಯಿಂದಲೇ ಐಸ್ ಆಗಿರ್ತಿತ್ತು. ಗಡ್ಡೆಯಿಂದ ಆ ನೀರು ಈಗ ಸಾಯಂಕಾಲ ಇಟ್ಟರೆ ಬೆಳಿಗ್ಗೆ ಒಂದು ಇಷ್ಟು ಪದರ, ಒಂದು ಅರ್ಧ ಅಡಿ ಪದರದಲ್ಲಿ ಇದು ಗಟ್ಟಿ ಆಗ್ತಿತ್ತು. ಅದನ್ನು ನಾವು ಬೆಂಕಿ ಹೊತ್ತಿಸಿ ಅದನ್ನು ಕಾಯಿಸಿಬಿಟ್ಟು ನಾವು ದಿನನಿತ್ಯದ ಇದು ಮಾಡ್ತಾ ಇದ್ದಕ್ಕೆ ಸಿಯಾಚಿನ್ ಗ್ಲೇಸಿಯರಲ್ಲಿ ಅಂತ ಚಳಿಗಾಲದಲ್ಲಿ. ನಿತ್ಯ ಚಟುವಟಿಕೆಗಳಿಗೂ ಅದನ್ನೇ ಬಳಸ್ಕೊಳ್ಬೇಕಾಗ್ತದೆ. ಸ್ನಾನ ಮಾಡೋ 2 ದಿವಸ ಕಳೆದು ನಾವು ಮಾಡ್ತಾ ಇದ್ದೋ. ಇನ್ನೇನು ಮಾಡೋದು, ಸ್ವಲ್ಪ ಅಂದ್ರೆ ಹಾಗೆ. ನೀವು ಆರ್ಮಿಗೆ ಸೇರುವಂಥ ಸೇನೆಗೆ ಸೇರುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಿ, ಮತ್ತು ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ರಿ? ನಮ್ಮ ಅಣ್ಣ ಇದ್ರು, ರಾಮಯ್ಯ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ತಾಯಿ ಇರಲಿಲ್ಲ, ಚಿಕ್ಕಮ್ಮ ಇದ್ದಿದ್ದು, ತಂದೆ ಇದ್ದರು. ಈಗ ಸೇನೆಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಈಗ ಒಬ್ಬನೇ ಮಗ ಇದ್ದಾನೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಹಲವಾರು ಜನ ಹೇಳ್ತಾರೆ ಸೇನೆಗೆ ಹೋಗೋದು ಬೇಡ, ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು. ಈ ನಿಟ್ಟಿನಲ್ಲಿ ನೀವು ಸೇನೆಗೆ ಸೇರ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಒಂದು ಸಹಕಾರ ಹೇಗಿತ್ತು? ಸಹಕಾರ ಚೆನ್ನಾಗೇ ಇತ್ತು. ನಾನು ಲೆಟ್ರ್ ಬರೆದೆ ಆಗ ಬೆಂಗಳೂರಿಂದ, ಹೀಗೆ ನಾನು ಸೇನೆಗೆ ಸೇರ್ತೀನಿ, 2 ಆಯ್ಕೆ ಇದೆ, ಒಂದು PNT ಇದೆ, ಒಂದು ಇದು ಇದೆ. ನಾನು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಗುರುಗಳು ಕೇಳ್ತಾ ಇದ್ರು, ನೀನೇನಾಗ್ತೀಯಪ್ಪ, ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಲ್ಲ ಹೇಳ್ತಾಯಿದ್ರು. ಆ ಥರ ನಾನು ಹೇಳಿದ್ದೆ ನಾನು ಆ ಸೇನೆಗೆ ಸೇರ್ತೀನಿ ಅಂತ. ಅದೇ ರೀತಿ ಅಲ್ಲಿ ಅದೃಷ್ಟ ಒದಗಿ ಬಂತು, ನಾ ಸೇನೆನ ಆಯ್ಕೆ ಮಾಡಿಕೊಂಡೆ. ಯಾಕಂದರೆ ಕೊಡಗಿನವರು ಆಗ್ಬಿಟ್ಟು ನಾವು PNTನ ನಾನು ಇದು ಮಾಡಿದೆ, ಇದು ಸೇನೆಗೆ ಸೇರಿದೆ. ಇನ್ನು ಕಾಶ್ಮೀರದಂಥ ಪ್ರದೇಶಗಳಲ್ಲಿ ತಾವು ಕೆಲಸ ಮಾಡಿದ್ರಿ ಅಂತ ಹೇಳಿದ್ರಿ. ಅಲ್ಲಿಯ ವಾತಾವರಣ, ಅಲ್ಲಿಯ ಪರಿಸ್ಥಿತಿ, ಅಲ್ಲಿಯ ಜನರ ಒಂದು ಸಂಪರ್ಕ ಹೇಗಿತ್ತು? ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಜಮ್ಮು ಕಾಶ್ಮೀರ ಮತ್ತು ನಮ್ಮ ಕೊಡಗು ಒಂದು ಈಕ್ವಲ್ ಅಂತ ಹೇಳ್ಬೋದು. ಅದೇನೋ ದಕ್ಷಿಣದ ಕಾಶ್ಮೀರ ಅಂತಾರೆ, ನಮ್ಮ ಕೊಡಗನ್ನು ದಕ್ಷಿಣ ಕಾಶ್ಮೀರ ಅಂತಾರೆ. ಬೆಟ್ಟ ಗುಡ್ಡಗಳು, ಇಲ್ಲಿ ಮಂಜುಗಡ್ಡೆ, ಇದು ನಮ್ಮ ಇವರು ಅದೇ ಮಂಜಿನ ಬಗ್ಗೆ ಕವನಗಳೆಲ್ಲ ಇದೆಯಲ್ಲ, ಅದೇ ರೀತಿ ಅಲ್ಲಿ ಕೂಡ ಮಂಜು ಆವರಿಸಿರ್ತದೆ. ಅದನ್ನು ನಾವು ಒಂದು ಫೀಲ್, ನಮಗೆ ಇಲ್ಲಿ ಕೊಡಗಿನವರಾಗಿ ನಮಗೆ ಏನೂ ಇಲ್ಲ, ಈಕ್ವಲ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಅಲ್ಲಿ ಇರೋ ಬೆಟ್ಟ ಗುಡ್ಡಗಳು, ಮಂಜುಗಡ್ಡೆ, ಅದು ಇದು. ಇನ್ನು ನೀವು ಸುಮಾರು 18 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ ಅಂತ ಹೇಳಿದ್ರಿ. ನಿಮಗೆ ಈ ಸಂದರ್ಭದಲ್ಲಿ ತುಂಬ ಮರೆಯೋಕ್ಕಾಗದೇ ಇರುವಂತಹ 1-2 ಘಟನೆಗಳಿದ್ರೆ ಅದನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ನಾನು ಶ್ರೀಲಂಕಾದಲ್ಲಿ ಇರಬೇಕಾದ್ರೆ ನಮ್ಮ ಸೇನೆ ಬಗ್ಗೆ ನಾನು ಹೇಳ್ತೀನಿ, ಮರೆಯಲಾಗದ ಘಟನೆ. 1987 ಇಸವಿಯ ಡಿಸೆಂಬರ್ 25 ಕ್ರಿಸ್ಮಸ್ ದಿನ ನಮಗೆ ಒಂದು ಬಾಡೂಟ, ದೊಡ್ಡ ಊಟ ಅಂತೀವಿ. ಎಲ್ಲ ವಸ್ತುಗಳು ಇರ್ತವೆ, ಮಾಂಸಾಹಾರಿ, ಸಸ್ಯಾಹಾರಿಗಳಿಗೆ ಅದರಲ್ಲಿ ಸ್ಪೆಷಲ್ಲು ಅದೇ ಇದೆಲ್ಲ. ಅಂದರೆ ನಾವು ಇಕ್ವಿಪ್ಮೆಂಟ್ ಫುಲ್ಲು ಇರ್ತದೆ. ನಮ್ಮ ಬಗಲಲ್ಲಿ ನಮಗೆ ಸ್ಟೈನ್ ಗನ್ ಹತ್ರ ಇದ್ದಿತ್ತು, ಸ್ಟೈನ್ ಗನ್. ಮತ್ತು ಫುಲ್ಲು ನಮ್ಮ ಆಹಾರ ವಸ್ತುಗಳು ಎದೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಕಾಲಿಗೆ ಬೂಟು, ಆ್ಯಂಕ್ಲೆಟ್ಟು ಅದೆಲ್ಲ ಧರಿಸಿರ್ತೀವಿ. ಅದೇ ರೀತಿ ನಿಂತ್ಕೊಂಡೇ ನಾವು ಊಟ ಮಾಡ್ತಾಯಿದ್ದೆವು. ಆ ದಿವಸ ಖುಷಿಯಲ್ಲಿ ನಾವು ಸ್ವಲ್ಪ ಸಮಯ ಸಿಕ್ಕಿತ್ತು, ಊಟ ಮಾಡ್ತಾಯಿದ್ದೆವು. ಊಟ ಏನು ಕೈ ಮುರಿದು, ಪೂರಿಯನ್ನು ಮುರಿದು ಬಾಯಿಗೆ ಹಾಕಬೇಕು ಅಂತ ಇದ್ದರೆ ಎದುರುಗಡೆ ನಾವು ಒಟ್ಟೊಟ್ಟಿಗೆ ಜೊತೆಯಲ್ಲಿ ನಿಂತಿದ್ದು. ನನ್ನ ಪಕ್ಕದಲ್ಲೇ ನಿಂತಹ ಒಬ್ಬ ಹಿಮಾಚಲ ಪ್ರದೇಶದವನು, ಅವನ ಎದೆ ಸೀಳಿ ಉಗ್ರವಾದಿಗಳ, ಅದು ಅರಣ್ಯ ಪ್ರದೇಶ ಆಗಿತ್ತು. ನಮ್ಮ ಟೆಂಟ್ ಹಾಕಿದ್ರು, ಎಲ್ಲಿಂದಲೂ ಒಂದು ಬುಲೆಟ್ ಬಂತು, ಅದು ಅವನ ಎದೆ ಸೀಳಿ ಬೆನ್ನಿನ ಭಾಗದಲ್ಲಿ ತೂತು ಮಾಡಿ ಮುಂದಕ್ಕೆ ಹೋಯಿತು. ನಾನು ಯಾಕೋ ಅವನು ಅಂತ ಹೇಳ್ದ, ಹಿಂದ್ಗಡೆ ಯಾಕೋ ಬಗ್ಗಿ ನೋಡ್ತೀನಿ, ಹಿಂದ್ಗಡೆ ಇದು ರಕ್ತ ಸುರಿತಾ ಇತ್ತು. ಅವನು ಅಲ್ಲೇ ಕುಸಿದು ಬಿದ್ದ. ಸಡನ್ನಾಗಿ ಅಲ್ಲಿ ಆಂಬ್ಯುಲೆನ್ಸ್ ಇರ್ತಿತ್ತು, ಆಂಬ್ಯುಲೆನ್ಸಿಗೆ ಹಾಕಬೇಕಾದ್ರೆ ಅವನ ಪ್ರಾಣಪಕ್ಷಿ ಹಾರಿಯಿತು. ಮತ್ತು ಅದು ನಮ್ಮ ಕಣ್ಣೆದುರೇ ಇದ್ದಿದ್ದು. ಅಷ್ಟರಲ್ಲಿ ನಾವು ಒಂದೇ 3 ಜನ ಬಿಟ್ಟು
ಉಳಿದವರು ಎಲ್ಲ ಎಲ್ಲಿಂದ ಬಂದಿದ್ದು ಅಂತ ಅದನ್ನು ಇದು ಸರ್ಚ್ ಮಾಡೋಕ್ಕೆ ಹೋಗಿದ್ದರು. ನಾವು ಮತ್ತೆ ಅವರು ಬರೋರೊಳಗೆ ಅವರು ಉಗ್ರವಾದಿಗಳು ಸಿಕ್ಕಿದ್ರು, ಅದು ಬೇರೆ ಕತೆ, ಸದೆ ಬಡಿದ್ರು ಅದು ಇದು. ಮತ್ತು ಅಲ್ಲಿ ಅದು ಒಂದು ಮರೆಯಲಾಗದ ಘಟನೆ. ನನ್ನ ಕಣ್ಣು ಮುಂದೆಯೇ ಒಂದು ಜೀವ ಹೋಗಿತ್ತು, ಹಾಗೂ ಬೇರೆ ಜೀವಗಳು ಸುಮಾರು ಹೋಗಿದೆ. ಅಂತೂ ನನ್ನ ಪಕ್ಕದಲ್ಲೇ ನಿಂತವನಿಗೆ ಸ್ವಲ್ಪ ಇದಾದರೆ ನನಗೆ ಹೋಗ್ತೀನಿ. ನಾನು ಒಂದೇ ಯೋಧ ಅಂದರೆ ನಾನು ಒಂದೇ, ಅಣ್ಣ ತಮ್ಮಂದರು ಸಹೋದರ, ಅವರ ಜೀವ ಹೋಗೋದು ಒಂದೇ, ನನ್ನ ಜೀವ ಹೋಗೋದು ಒಂದೇ. ಅದೊಂದು ಮರೆಯಲಾಗದ ಘಟನೆ. ಸೇನೆ ಬಗ್ಗೆ ಅಲ್ಲಿ ಫೀಲ್ಡಿಂದ ಬಂದಿದ್ದೆ. ಒಂದು ಕ್ಲಿಷ್ಟಕರ ಪ್ರದೇಶ ಅಂದರೆ ಜಮ್ಮು ಕಾಶ್ಮೀರದ ಒಂದು ಶಾಂತ ವಲಯ, ಸೆಂಟ್ರಲ್ ಅಮ್ಯುನಿಷನ್ ಡಿಪೋ ಪುಲ್ಗಾಂವ್, ವರ್ಧಾದ ಹತ್ರ ಇದೆ, ನಾಗ್ಪುರ ಹತ್ರ. ಅಲ್ಲಿಗೆ ಬಂದು ಅಲ್ಲಿ ನಮ್ಮ ಕುಟುಂಬದವರನ್ನು ಜೊತೆಯಲ್ಲಿ ಹೆಂಡತಿ ಪತ್ನಿ ಮತ್ತು ಮಕ್ಕಳನ್ನ ಜೊತೆಯಲ್ಲಿ ಇರಲಿಕ್ಕೆ ಕ್ವಾರ್ಟರ್ ಸಿಕ್ತು. ಆಗ ಅಲ್ಲಿ 42 ಡಿಗ್ರಿಯ ಸೆಂಟಿಗ್ರೇಡ್ನ ಇದು ಬಿಸಿ ಗಾಳಿ ಬೀಸುವಂತಹ ಇದೆ. ಏಪ್ರಿಲ್ ತಿಂಗಳು, ಯುಗಾದಿ ದಿನವೇ. ಅದಕ್ಕಿಂತ ಒಂದು ವಾರ ಮೊದಲು ನಮ್ಮ ಸಹೋದ್ಯೋಗಿಯೊಬ್ಬನ ತಾಯಿ ದೇವಯ್ಯ ಅಂತ ಒಬ್ಬರು ಇದ್ದರು, ವಿರಾಜಪೇಟೆಯವರು. ಅವರ ತಾಯಿ ಹುಷಾರಿಲ್ಲ ಅಂತೇಳಿ ಟೆಲಿಗ್ರಾಮ್ ಬಂತು, ಶೀಘ್ರವೇ ಕೂಡಲೇ ಹೊರಟು ಬಾ, ನಿನ್ನ ತಾಯಿ ಸೀರಿಯಸ್ ಆಗಿದ್ದಾರೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದು, ಅವನ ಕರ್ತವ್ಯವನ್ನು ನಾನು ನಿಭಾಯಿಸ್ತೀನಿ, ಹೇಗಾದರೂ ನೀವು ಹೋಗಿ ಬಾಪ್ಪ ಅಂಥೇಳಿ ನಾನು ಹೇಳಿ ಒಪ್ಪಿಸಿದೆ. ಆದರೆ ಅವನ್ನ ಬಿಡುಗಡೆ ಅವನು ದೇವಯ್ಯ ಅಂತೇಳೋನು ಇನ್ನೊಬ್ಬನ ಬಿಡುಗಡೆ ಮಾಡಿ ಉತ್ತರ ಪ್ರದೇಶದವನ್ನ ಕಳಿಸಿದ್ರು. ಇವನ ಬಿಡುಗಡೆ ಮಾಡಲಿಕ್ಕೆ ಈಗ ನಾನು ತಯಾರಿರಬೇಕು. ಯಾಕಂದರೆ ಅಲ್ಲಿ ಒಂದು ಫುಲ್ಲು ಮದ್ದುಗುಂಡುಗಳ ಇನ್ಚಾರ್ಜ್ ಇರ್ತೀವಿ ನಾವು. ಅದನ್ನು ಇನ್ನೊಬ್ಬರಿಗೆ ವಹಿಸ್ಕೊಡೋದು ಅಂದರೆ ಮಾಮೂಲಿ ಕೆಲಸ ಅಲ್ಲ. ನಮ್ಮ ಆಫೀಸರ್ನ, ನಮ್ಮ ಮೇಲಾಧಿಕಾರನ ನಾನು ಹೇಗೋ ಮನವೊಲಿಸಿ ಇವ ದೇವಯ್ಯನ ರಜೆಯಲ್ಲಿ ಕಳಿಸ್ಲಿಕ್ಕೆ ನಾನು ಏರ್ಪಾಡು ಮಾಡಿದೆ. ಆದರೆ ನಾನು ನೈಟ್ ಡ್ಯೂಟಿಯಲ್ಲಿದ್ದೆ ಅವತ್ತು. ನನ್ನ ಮಗು ಬಿಸಿ ಗಾಳಿಯಿಂದ, ಮಗು ಮತ್ತು ಪತ್ನಿ ಗರ್ಭಿಣಿಯಾಗಿದ್ದಳು, ಆಗ 6 ತಿಂಗಳು. ಆಸ್ಪತ್ರೆಯಲ್ಲಿ, ನಮ್ಮ ಸೇನಾ ಆಸ್ಪತ್ರೆಯಲ್ಲಿ ಭರ್ತಿಯಾಗಿ ಬಿಸಿ ಗಾಳಿಯಿಂದ ಇದು ವಾಂತಿ ಭೇದಿ ಅದೆಲ್ಲ ಶುರುವಾಗ್ಬಿಟ್ಟಿತ್ತು. ವೇವ್ಸ್, ಅದು ಬಿಸಿ ಗಾಳಿಯಿಂದ ಇದು 42 ಡಿಗ್ರಿ ಮೇಲೆ ಇತ್ತು. ಹಾಗೆ ನಾನು ಮುಗಿಸಿ ನೈಟ್ ಡ್ಯೂಟಿಗೆ ಹೋಗಿದ್ದೆ. ಒಂದು ಇವನ ಕಳಿಸಿ ಆಯಿತು ನನಗೆ, ಯಾಕಂದರೆ ಡ್ಯೂಟಿಗೆ ರಜೆ ಸಿಗ್ತಿರಲಿಲ್ಲ. ನಾನು ಇಬ್ಬರನ್ನ ಕಳಿಸಿದ್ದೆ ಅಲ್ಲ. ಹಾಗೆ ಬರೋತ್ತಿಗೆ ಬೆಳಿಗ್ಗೆ 8 ಗಂಟೆಗೆ ಬಂದು, ಯುಗಾದಿ ದಿನವೇ, ಬೇವು ಬೆಲ್ಲ ಸವಿಯುವಂತಹ ದಿನ. ಆ ದಿವಸ ನಾನು ಬಂದು ನೋಡ್ಬೇಕಾದ್ರೆ ಮಗು ತೀರ್ಕೊಂಡ್ಬಿಟ್ಟಿತ್ತು. ಅದು ನನಗೆ ಮರೆಯಲಾಗದ ಘಟನೆ. ಅಂದರೆ ಒಬ್ಬನನ್ನು ನಾನು ಅವನಿಗೋಸ್ಕರ ನಾನು ತ್ಯಾಗ ಮಾಡಿದೆ. ನನ್ನ ಮಗುನ ಕೂಡ ನಮ್ಮ ಮಗುವಿನ ಅನಾರೋಗ್ಯವನ್ನು ನಾನು ಬದಿಗೊತ್ತಿ ಅವನನ್ನು ಮನೆಗೆ ಕಳಿಸಿದ್ದೆ. ಆಗ ಅವ್ರದ್ದು ತಾಯಿಯನ್ನು ಹುಷಾರಾದರೂ ನನ್ನ ಮಗು ತೀರ್ಕೊಂಡ್ಬಿಡ್ತು. ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನೂ ಅನುಭವಿಸಿದೆ. ಸರಿ, ನೀವು ಇಷ್ಟೆಲ್ಲ ಕಣ್ಣಿಂದ ಹಲವಾರು ಸಾವು ನೋವುಗಳನ್ನು ನೋಡಿದ್ದೀರಾ ಈ ರೀತಿ ಸೇನೆಯಲ್ಲಿ. ಇಂಥ ಸಂದರ್ಭದಲ್ಲಿ ಯಾವತ್ತಾದ್ರೂ ಅನಿಸಿದೆಯಾ ನಿಮಗೆ, ಈ ಕೆಲಸ ಬೇಡ, ನಾನು ವಾಪಸ್ಸು ಹೋಗ್ಬಿಡು ಅಂತ ಅನಿಸಿದ್ಯಾ ಯಾವತ್ತಾದ್ರೂ ಇದೆಯಾ? ಇಲ್ಲ ಸರ್, ಅದು ನಮ್ಮದು ಕರ್ತವ್ಯನೇ ಅದು. ಅಲ್ಲಿ ಹೋದ್ಮೇಲೆ ಇಲ್ಲಿದ್ದು ಅತಿ ನೆನಪು ಬರೋದೇ ಇಲ್ಲ. ಅಲ್ಲಿ ನಮ್ಮ ಸಹೋದ್ಯೋಗಿಗಳು ದಿನ 3 ಹೊತ್ತು PT ಗೇಮ್ಸು ಮತ್ತು ತುಂಬ ಆ್ಯಕ್ಟಿವಿಟೀಸ್ ಇರ್ತದೆ. ಒಂದು ನಿಮಿಷನೂ ರಾತ್ರಿ ಒಂದು 10 ಗಂಟೆ ಮೇಲೆ ನಮಗೆ ಅಲ್ಲಿ ರೀಡಿಂಗ್ ರೂಮು ಎಲ್ಲ. ಆಗೆಲ್ಲ TV ಇರಲಿಲ್ಲ, TV ಬಂದಿತ್ತು ಎಲ್ಲ 1-2 ಹಾಗೆ. ಮೊಬೈಲ್ ಇರಲಿಲ್ಲ, ಏನಿದ್ರು ಮನೆಗೆ ಲೆಟ್ರ್ ಬರೆಯೋದಷ್ಟೇ. ಮತ್ತು ಶ್ರೀಲಂಕಾದಲ್ಲಿ ಇರಬೇಕಾದ್ರೆ 1 ತಿಂಗಳಾಗ್ತಾಯಿತ್ತು. ಅಲ್ಲಿ ಸೆನ್ಸರ್ ಆಗಿ ಬರ್ತಾಯಿತ್ತು. ನಾವು ಅಲ್ಲಿದ್ದ ವಿಷಯ ಯಾವುದೂ ತಿಳಿಸ್ಬಾರ್ದು. ನಾನು ಇಂಥ ಸ್ಥಳದಲ್ಲಿದ್ದೀನಿ, ನಮ್ಮ ಕೆಲಸ ಈ ಥರ ನಡೀತಾ ಉಂಟು, ಯಾವ ವಿಷಯಗಳನ್ನು ನಾವು ಇಲ್ಲಿಗೆ ತಿಳಿಸ್ಬಾರ್ದು. ಹಾಗೆ ಯಾವುದು ಕಷ್ಟ ಆಗಿಲ್ಲ. ಈ ಮನೆ ಕಡೆ ಅತಿ ಯೋಚನೆ ಮಾಡಲಿಕ್ಕೆ ಪುರ್ಸೊತ್ತು ಸಿಗ್ತಾ ಇರಲಿಲ್ಲ. ಇನ್ನು ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ದಿನಚರಿ ಬೆಳಗಿನಿಂದ ಸಂಜೆವರೆಗೆ ಯಾವ್ಯಾವ ರೀತಿಯಾದಂಥ ದಿನಚರಿ ಇರ್ತಿತ್ತು? ಬೆಳಿಗ್ಗೆ ಒಂದೊಂದು ಸಮಯ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಆ ದಿವಸ ರಾತ್ರಿ 1 ಗಂಟೆ 2 ಗಂಟೆ ನಿದ್ರೆ ಮಾಡಿದ್ರೆ ಆಯಿತು. ಯಾಕಂದರೆ ನಾವು ಶುಚಿತ್ವ ಮೇಯ್ನು ನಮಗೆ ಆರ್ಮಿಯಲ್ಲಿ. ನಾವು ಆ ಶುಚಿತ್ವ ಯಾಕೆಂದರೆ, ಶುಚಿತ್ವ ಇದ್ದರೆ, ನಮ್ಮ ಪರಿಸರ ಶುಚಿತ್ವದಲ್ಲಿದ್ದರೆ ನಾವು ಆರೋಗ್ಯದಿಂದ ಇರ್ತೀವಿ. ಆರೋಗ್ಯದಿದ್ದರೆ ನಾವು ನಮ್ಮ ಮುಂದಿನ ಕರ್ತವ್ಯ ನಿಭಾಯಿಸ್ಬೋದು, ಫೈಟ್ ಮಾಡ್ಬೋದು, ಏನು ಬೇಕಾದ್ರೆ ನಮ್ಮ ಕರ್ತವ್ಯ ಆರಾಮಲ್ಲಿ ನಿರ್ಬೋದು. ಇಲ್ಲಿ ಅನಾರೋಗ್ಯದಿಂದ ನಾವು ನರಳುತ್ತಾ ಕೂತ್ರೆ ನಾವು ಸೇನೆಗೆ ಹೋಗಿ ಪ್ರಯೋಜನ ಏನು? ಅದಕ್ಕೋಸ್ಕರ ಶುಚಿತ್ವದ ಕಡೆ ಗಮನ ಇರಲಿಕ್ಕೆ ಬೆಳಿಗ್ಗೆ ಎದ್ದೇಳ್ತೀವಿ. ನಮ್ಮ ಪರಿಸರ ಸುತ್ತಮುತ್ತ ನಮ್ಮ ಮಲಗಿದಂತಹ ಎಲ್ಲ ವಸ್ತುಗಳನ್ನು ನೀಟಾಗಿ ಎಲ್ಲ ಓರಣವಾಗಿ ಇಟ್ಟು, ನಂತರ ಕಸ ಎಲ್ಲ ನಾವೇ ಗುಡಿಸ್ಬೇಕು. ನಂತರ 7 ಗಂಟೆಗೆ ಅದಕ್ಕೆ ಮೊದಲು PT ಹೋಗುತ್ತೆ, ಕವಾಯ್ತು ಆ್ಯಕ್ಟಿವಿಟೀಸು. PT
BPT ಎಲ್ಲ ಇರ್ತದೆ. ನಂತರ 7-7:30 ಗಂಟೆಗೆ ನಾಷ್ಟ ಮಾಡಿ 8 ಗಂಟೆಗೆ ನಮ್ಮ ಕರ್ತವ್ಯಗಳಿಗೆ ನಾವು ಹೋಗ್ಬಿಟ್ಟಿರ್ತೀವಿ. ಅಂದರೆ ಒಬ್ಬರಿಗೆ ಒಂದು ಡ್ಯೂಟಿ ಇರ್ತದೆ, ಇನ್ನೊಬ್ಬರಿಗೆ ಇನ್ನೊಂದು ಡ್ಯೂಟಿ ಇರುತ್ತೆ, ಎಲ್ಲ ಇರ್ತದೆ. ಮಧ್ಯಾಹ್ನ ಅದೇ ರೀತಿ ಮಧ್ಯಾಹ್ನದ ಊಟ, ಸಾಯಂಕಾಲ 4 ಗಂಟೆಗೆ ನಾವು ಕರ್ತವ್ಯದಿಂದ ವಿಮುಕ್ತಿಯಾಗಿ 4:15-5 ಗಂಟೆಗೆ ಗೇಮ್ಸ್ ಇರ್ತದೆ. ನಂತರ ಸಾಯಂಕಾಲ ದೇವಾಲಯಕ್ಕೆ, ಅವರವರ ದೇವಾಲಯ, ಇದು ಕ್ರಿಶ್ಚಿಯನ್ ಚರ್ಚಿಗೆ ಹೋಗ್ಬೋದು, ಮುಸಲ್ಮಾನ್ ಮಸೀದಿಗೆ ಹೋಗ್ಬೋದು. ನಾವು ಹಿಂದೂಗಳು ದೇವಸ್ಥಾನಕ್ಕೆ ಹೋಗಿ ಒಂದು 5-10 ನಿಮಿಷ ಆದರೂ, ಅರ್ಧ ಗಂಟೆ ಆದರೂ ಅಲ್ಲಿ ಕೂತು, ದೇವಾಲಯದಲ್ಲಿ ಕೂತು ದೇವರನ್ನು ನೆನಪಿಸ್ಕೊಂಡು ಮತ್ತೆ ಈಚೆ ಬಂದು ನಮ್ಮ ಸಾಯಂಕಾಲದ ಊಟಕ್ಕೆ ಅಣಿಯಾಗ್ತೀವಿ. 10 ಗಂಟೆಗೆ ಲೈಟ್ ಆಫ್ ಆಗಲೇಬೇಕು. ಲೈಟ್ ಆಫ್ಲಿಗೆ ಮೊದಲು ನಾವು ಇಲ್ಲಿ ಒಂದು ರೂಮಲ್ಲೇ ಒಂದು 10 ಜನ ಇದ್ದರೆ 10 ಜನ ಓಕೆ ನಾವು ರಿಪೋರ್ಟ್ ಕೊಡಬೇಕು. ಓಕೆ ರಿಪೋರ್ಟ್ ಕೊಡಲೇಬೇಕು ಮೇಲಾಧಿಕಾರಿಗೆ, ನಾವು ಕರೆಕ್ಟಾಗಿ ಇದ್ದೀವಾ ಇಲ್ವಾ ಅಂತ. ಒಂದು ಜನ ಮಿಸ್ ಆಯ್ತಂದ್ರೆ ಏನಾಯ್ತು ಇಲ್ವದ ಆಗೋ ಚಾನ್ಸ್ ಇರುತ್ತೆ, ಜವಾಬ್ ಕೊಡ್ಬೇಕಲ್ಲ, ಹಾಗೆ ಡೈಲಿ ಓಕೆ ರಿಪೋರ್ಟ್ ಕೊಡಲೇಬೇಕು. ಸೇನೆಯಲ್ಲಿ ಕಲ್ತಂತ ಒಂದು ಸಮಯ ಪಾಲನೆ ಇದನ್ನ ಈಗಿನ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ? ಸಮಯ ಪಾಲನೆ ನಾವು ಇಲ್ಲಿ ಸಮಯ ಪಾಲನೆ ನಾನು ಮನೆಯವರಿಗೆ ಕೂಡ ಹೇಳ್ತಾ ಇದ್ದೀನಿ. 8 ಗಂಟೆಗೆ ನಾಷ್ಟ ಅಂದರೆ 8 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ತೋಟಕ್ಕೆ ಅಥವಾ ಎಲ್ಲೇ ನಮ್ಮ ದಿನಚರ್ಯ ಕರೆಕ್ಟ್ ಟೈಮಿಂದ 8:30 ಅಂದರೆ 8:30 ನಾವು ತೋಟದಲ್ಲಿ ಇರಬೇಕು. ಇಲ್ಲದೇ ಸ್ವಲ್ಪ ನಮಗೆ ಕೋಪ ಬಂದೇ ಬರ್ತದೆ. ಅದೇ ರೀತಿ ಮಧ್ಯಾಹ್ನ, ಸಾಯಂಕಾಲ ಎಲ್ಲ ಸಮಯ ಪಾಲನೆ ಅದೇ ಮಾಡ್ತಾ ಇರ್ತೀವಿ. ಸಮಯಕ್ಕೆ ಸರಿಯಾಗಿ ನಾವು ನಿಗದಿತ ಎಲ್ಲಿ ನಾವು ಹೋಗ್ಬೇಕಂದ್ರೂ ಇವತ್ತು ಕರೆಕ್ಟು 12 ಗಂಟೆಗೆ ಇವತ್ತು ಇಂಥ ಸ್ಥಳಕ್ಕೆ ಹೋಗಲೇಬೇಕು, ಕರೆಕ್ಟ್ 5 ನಿಮಿಷ ಮೊದಲು ಹೋಗೋದಿಲ್ಲ, ಕರೆಕ್ಟ್ ಟೈಮಿಗೆ ನಾವು ಫಿಕ್ಸ್ ಅಂದರೆ 12 ಗಂಟೆ ಅಂದರೆ 12 ಗಂಟೆಗೆ ನಾವು ನಡೆಯಿರ್ತೀವಿ. ಇನ್ನು ನೀವು ಮೂಲತಃ ಕೊಡಗಿನವರಾಗಿದ್ದರಿಂದ ಇಲ್ಲಿಯ ಆಹಾರ ಪದ್ಧತಿಗೂ ನೀವು ಸೇನೆಗೆ ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿಯ ಆಹಾರ ಪದ್ಧತಿಗೂ ವ್ಯತ್ಯಾಸ ಇದ್ದೇ ಇರ್ತದೆ. ಅಲ್ಲಿಗೆ ನೀವು ಹೊಂದಿಕೊಳ್ಳುವಂಥದ್ದು ಯಾವ ರೀತಿಯಲ್ಲಿ ಕಷ್ಟ ಆಯಿತು, ಕಠಿಣವಾಗಿತ್ತ ಅಥವಾ ಸುಲಭ ಅನ್ನಿಸ್ತಾ, ಇದರ ಬಗ್ಗೆ ತಿಳಿಸ್ಕೊಡಿ. ಅಲ್ಲಿ ಅಂದರೆ ಗೋಧಿಯ ಪದಾರ್ಥ ಜಾಸ್ತಿ ಇತ್ತು, ಅನ್ನವೂ ಇತ್ತು, ಗೋಧಿ ಪದಾರ್ಥ ಜಾಸ್ತಿ ಇತ್ತು. ಕೊಡಗಿನಲ್ಲಿ ಹೆಚ್ಚು ಗೋಧಿ ಆ ಸಮಯದಲ್ಲಿ ತಿಂದು ಅಭ್ಯಾಸ ಇಲ್ಲ. ಆದ್ದರಿಂದ ಗೋಧಿದು ಡ್ರೈ ಅಂದರೆ ಶುಷ್ಕ ರೊಟ್ಟಿ ಅಂತಾರೆ, ಆ ರೊಟ್ಟಿ ನಮಗೆ ಸಿಗ್ತಾ ಇತ್ತು, ಎಣ್ಣೆ ಹಾಕದೆ. ಜೊತೆಯಲ್ಲಿ ಅನ್ನ ಇತ್ತು, ಪಲ್ಯ, ಸಾಂಬಾರು ಎಲ್ಲ ಇರ್ತಿತ್ತು. ವೀಕ್ಲಿ ವಾರಕ್ಕೆ 2 ಸಲ ಮಾಂಸಾಹಾರಿಗಳಿಗೆ ಮಾಂಸದ ಊಟ, ಆಡು ಮಾಂಸ, ಚಿಕನ್ ಎಲ್ಲ ಸಿಗ್ತಾ ಇತ್ತು. ಇದರ ಮಧ್ಯೆ ಒಂದು ಕುತೂಹಲದ ಪ್ರಶ್ನೆ, ನೀವು ಸೇನೆಗೆ ಸೇರಿದಂಥ ಸಂದರ್ಭದಲ್ಲಿ ನಿಮ್ಮ ವೇತನ ಎಷ್ಟಿತ್ತು? ವೇತನ 233 ರೂಪಾಯಿ 25 ಪೈಸೆ. ಬಿಟ್ಟು ಬರಬೇಕಾದ್ರೆ ಒಂದು 6,000 ಪೆನ್ಷನ್ ಇತ್ತು. ಈಗ ಆಧುನಿಕತೆಗೆ ನಾವು ಒತ್ತು ನೀಡ್ತಾ ಇದ್ದೀವಿ. ಈಗಿನ ಜನಾಂಗ ಒಬ್ಬರ ಮನೆಯಲ್ಲಿ ಒಂದು ವಸ್ತು ಇದೆ ಅಂದರೆ ನಾಳೆ ಆ ವಸ್ತು ನಮ್ಮ ಮನೆಗೆ ಬರಬೇಕು. ಆಗ ಹಾಗೆಲ್ಲ ಊಟಕ್ಕೆ ಅಂದಿನ ಊಟಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದ್ದೋ ನಾವು ಗದ್ದೆ ಮಾಡೋದು. ಆಗ ತೋಟ ಎಲ್ಲ ಬಹಳ ಕಡಿಮೆ ಇತ್ತು, ಎಲ್ಲ ಕಾಡಿನಿಂದ ಆವೃತವಾಗಿತ್ತು. ಮಾಡಲಿಕ್ಕೆ ಜನಗಳು ಕೂಡ ಇರಲಿಲ್ಲ. ಈಗ ಜನಸಂಖ್ಯೆ ಅತಿಯಾಗಿದೆ. ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಕೂಡ ಇಲ್ಲಿ ನೌಕರಿಗಾಗಿ ಬರ್ತಾ ಇದ್ದೀವಿ. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ತೋಟದಲ್ಲಿ, ಹಾಗೆ ಇದೆ. ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಅನಿವಾರ್ಯ ಸಂದರ್ಭ ಇತ್ತು, ಬರಬೇಕು ಅನ್ನೋದಾದರೆ ಯಾವ ರೀತಿಯಲ್ಲಿ ರಜೆ ಸಿಗ್ತಿತ್ತು, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಾವು ವಾರ್ಷಿಕ ರಜೆ ಅಂದರೆ 1 ತಿಂಗಳ ಮೊದಲೇ ನಾವು, ಇದು 1 ತಿಂಗಳಲ್ಲ, ಆ ವರ್ಷದ ನಾವು ಒಂದು ಮಾಡಿಕೊಡ್ತಾ ಇದ್ದೋ. ವಾರ್ಷಿಕ ರಜೆ 2 ತಿಂಗಳು, ನಾನು ಇಂಥ ತಿಂಗಳಲ್ಲಿ ಹೋಗ್ತೀನಿ, ನಾನು ಇಂಥ ತಿಂಗಳಲ್ಲಿ ಹೋಗ್ತೀನಿ ಅಂತ. ಯಾಕಂದರೆ ಒಬ್ಬನ ರಿಲೀವ್ ಮಾಡಲಿಕ್ಕೆ ಇನ್ನೊಬ್ಬ ಅವಶ್ಯ. ಈಗ ನಾನು ಹೋದ ಸ್ಥಳಕ್ಕೆ ನೀವು ಬಂದು ನನ್ನನ್ನು ರಿಲೀವ್ ಮಾಡಬೇಕಲ್ಲ. ಹಾಗೆ ಈಗ ನಾನು ಜನವರಿ ಫೆಬ್ರವರಿ ಇದ್ದರೆ ನೀವು ಮಾರ್ಚ್ ಏಪ್ರಿಲ್ ಅದರದ್ದು ವಾರ್ಷಿಕ ರಜೆಯ ಟೈಮಿಂಗ್ಸ್ ನಾವು ಕೊಡಬೇಕು. ಅಕಸ್ಮಾತ್ ತುರ್ತು ರಜೆ ಬೇಕಂತಾದರೆ ಆಗ ಟೆಲಿಗ್ರಾಮ್ ಬರ್ತಾಯಿತ್ತು ನಮ್ಮ ಸಮಯದಲ್ಲಿ. ಟೆಲಿಗ್ರಾಮ್ ಬಂದ ತಕ್ಷಣ 2-3 ದಿವಸದಲ್ಲಿ ನಮ್ಮನ್ನು ಕಳಿಸ್ತಾಯಿದ್ರು. ಅಕಸ್ಮಾತ್ ಇಲ್ಲಿ ಯಾವ್ದಾದ್ರು ತೀರ್ಕೊಂಡಿದ್ರೆ 3 ದಿವಸ ಕಳೆದೇ ನಾವು ತಲುಪಲಿಕ್ಕೆ ಆಗ್ತಿದ್ದು. ಈಗಾದರೆ ಫ್ಲೈಟ್ ಇದೆ, ಏನು ಆಧುನಿಕ ಇದು ಯಾಂತ್ರೀಕರಣ. ಈಗ ಆಗ ಜಮ್ಮು ಕಾಶ್ಮೀರದ ಬರ್ಬೇಕಾದ್ರೆ, ಅಸ್ಸಾಂನ ನಾಗಾಲ್ಯಾಂಡ್ ಬರ್ಬೇಕಾದ್ರೆ 6-7 ದಿವಸ ಆಗ್ತಾಯಿತ್ತು. ಅದು ಮಳೆ ಪ್ರವಾಹ ಅದು ಇದೆಲ್ಲ ಆದಾಗ್ಬಿಟ್ರೆ ಟ್ರೈನ್ ಅಲ್ಲೇ ನಿಂತು ಹೋಗ್ತಿತ್ತು. ನಾವು ಅಲ್ಲೇ, ಮನೆಯವರು ಇಲ್ಲೇ, ಹಾಗೆ ಇರ್ತಿತ್ತು. ಅಂತೂ ಬಂದು ತಲುಪದಿದ್ದವು ತುರ್ತು ಪರಿಸ್ಥಿತಿಯಲ್ಲಿ. ತಲುಪಲಿಕ್ಕೆ ಲೇಟ್ ಆಯಿತು ಅಂದರೆ ನಾವು ಅಲ್ಲಿ ಪುನಃ ಟೆಲಿಗ್ರಾಮ್ ನಾವು ಇಲ್ಲಿಂದ ಮಾಡ್ತಾಯಿದ್ದೋ, ಸರ್ ಬರಲಿಕ್ಕೆ ಆಗಲಿಲ್ಲ,
2 ದಿವಸ ರಜೆ ಜಾಸ್ತಿ ಬೇಕು ಅಂತ ಅಂತೂ ರಜೆ ಸಿಗ್ತಿತ್ತು. ಇನ್ನು ನೀವು ಯುದ್ಧದ ಸನ್ನಿವೇಶ ಅಂತೇಳಿ ಎದುರಿಸಿದ್ದು ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದು ಅಂದರೆ ಶ್ರೀಲಂಕಾದಲ್ಲೇ ನಮ್ಮನ್ನು ಸ್ವಯಂ ರಕ್ಷಣೆ ಮಾಡಿಕೊಂಡು ನಮ್ಮ ಇದನ್ನು ಕಾಪಾಡಿಕೊಂಡು ಯುದ್ಧ ಅಂದರೆ ನಮ್ಮದು ಯುದ್ಧ ಭೂಮಿಗೆ ಹೋಗುವಂಥ ಇದಿಲ್ಲ, ಆ ಯುದ್ಧ ಭೂಮಿಗೆ ಹೋಗಿ ಅವರಿಗೆ ಮದ್ದುಗುಂಡುಗಳನ್ನು ತಲುಪಿಸುವಂಥ ನಮ್ಮ ಒಂದು ಜವಾಬ್ದಾರಿ ಇರ್ತಿತ್ತು. ಅಂದರೆ ಹೋಗಿ ಹೇಗಾದರೂ ಅವರಿಗೆ ಮದ್ದುಗುಂಡುಗಳನ್ನು ತಲುಪಿಸಲೇಬೇಕು, ಇಲ್ಲದಿದ್ದರೆ ಅಡ್ವಾನ್ಸ್ ಆಗಿ ತಲುಪಿಸಲೇಬೇಕು. ಸೇನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸಹಪಾಠಿಗಳು ಯಾರಾದ್ರೂ ಇದ್ದವರು ಹೇಳಿರ್ತಾರೆ ಅಲ್ಲಿ ಹೋದ್ರೆ ರಜೆ ಸಿಕ್ಕಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ಕೊಟ್ಟು, ನೀವು ಹೋಗಿ ಬಂದ ನಂತರ ಅವರ ಪ್ರತಿಕ್ರಿಯೆ ಹೇಗಿತ್ತು? ಹೋಗಿ ಒಂಥರ ಬಂದ ನಂತರ ಪರವಾಗಿಲ್ಲ, ನೀನು ಹೋಗಿ ಬಂದೆ ಒಂದು ದೇಶಕ್ಕಾಗಿ ಇದು ಮಾಡ್ತೇನೆ. ನಮ್ಮ ಗುರುಗಳೆಲ್ಲ ಮೇಯ್ನ್ ಆಗಿ ನನ್ನ ಇದು ಮಾಡ್ತಾಯಿದ್ರು, ಪರವಾಗಿಲ್ಲಪ್ಪ ನಮ್ಮ ಸ್ಕೂಲಲ್ಲಿ ಓದಿದ್ದ ನೀನು ಒಬ್ಬ ಶಿಷ್ಯ, ಇದಕ್ಕೆ ಹೋದೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾಯಿದ್ರು. ಮತ್ತು ಬಾಕಿದ್ದವನು ಕೂಡ ನಾನು ಪ್ರೋತ್ಸಾಹಿಸಿದೆ. ಒಳ್ಳೆ ಇದು ಸೌಲಭ್ಯ ಇದೆ ಆರ್ಮಿಯಲ್ಲಿ, ಏನಾದರೂ ಅಲ್ಲಿ ಜಾಗ ನೋಡ್ಬೋದು, ಸ್ಥಳ ನೋಡ್ಬೋದು, ಅನುಭವ ಪಡಿಬೋದು, ಜನಗಳ ಜೊತೆ ಬೆರೀಬೋದು, ಯಾವ ರಾಜ್ಯದಲ್ಲಿ ಯಾವ ಜನ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಅಲ್ಲಿಯ ಪ್ರಕೃತಿ, ಅಲ್ಲಿಯ ಜನಜೀವನ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ನಾವು ತಿಳ್ಕೊಬೋದು. ಇನ್ನು ನೀವು ಸೇನೆಗೆ ಸೇರಿದ್ರಿಂದ ನಿಮಗೆ ವೈಯಕ್ತಿಕವಾಗಿ ಅಥವಾ ನಿಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಉಪಯೋಗಗಳಾಗಿದೆ? ಉಪಯೋಗಗಳು ಸಾಕಷ್ಟು ನಾನು ಅನುಭವ ಪಡೆದಿದ್ದೇನೆ. ಈಗ ರೈತರು ಹೊರಗಡೆ ರೈತರು ಕೃಷಿಕರು ಯಾವ ರೀತಿ ತುಂಬ ಕಷ್ಟಪಡ್ತಾರೆ. ಒಂದೊಂದು ಶುಷ್ಕ ಪ್ರದೇಶ ಇರ್ತದೆ, ನೀರಾವರಿ ಪ್ರದೇಶ ಇರ್ತದೆ. ಅವರ ಕಷ್ಟ ಸುಖಗಳನ್ನು ಅರಿತು ನಾನು ಇಲ್ಲಿ ಬಂದು ಕೂಡ ನಿವೃತ್ತಿಯ ನಂತರ ಒಂದು ಸಹಕಾರ ಕ್ಷೇತ್ರದಲ್ಲಿ ದುಡಿಯುವಂತಹ ಒಂದು ನನ್ನ ಕೈಲಾದ ಮಟ್ಟಿಗೆ ರೈತರ ಸೇವೆ ಮಾಡ್ತಾ ಇದ್ದೀನಿ, ಹಾಗೆ ಮುಂದುವರಿತಾ ಇದ್ದೀನಿ. ಇನ್ನು ನೀವು ಸೇನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನೆನಪಿದ್ರೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕ್ರೀಡೆಯಲ್ಲೇ ನಾವು ಹೆಚ್ಚಿಗೆ ಆಗ ಕ್ರಿಕೆಟ್ ಕಡಿಮೆ ಇತ್ತು, ಕ್ರಿಕೆಟ್ ಇತ್ತು ಅದು, ಆದರೆ ನಾವು ಕಬಡ್ಡಿ ಎಲ್ಲ ಆಡ್ತಾಯಿದ್ದು, ಕೊಡಗಿನವರು ಹಾಕಿ ಆಡ್ತಾಯಿದ್ದು ಅಷ್ಟೇ. ಇನ್ನು ಬೇರೆ ಲೆವೆಲ್ಗೆ ಯೂನಿಟ್ ಲೆವೆಲ್ ಆಡ್ತಾಯಿದ್ದು ಅಷ್ಟೇ. ಇನ್ನು ಸೇನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸೇನೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಬಹುಮಾನಗಳು ಪ್ರಶಸ್ತಿಗಳು ಬಂದಿದ್ರೆ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಅದು ಶ್ರೀಲಂಕಾದಲ್ಲಿ ಕ್ಲಾಸ್ ಬಂದಿತ್ತು, ನಾಗಾಲ್ಯಾಂಡು ಅದು ಫೀಲ್ಡ್ ಏರಿಯಾ, ಮತ್ತು ಜಮ್ಮು ಕಾಶ್ಮೀರದ ಫೀಲ್ಡ್ ಏರಿಯಾ, ಅಲ್ಲಿದೆಲ್ಲ ಒಂದು ಸ್ಪೆಷಲ್ ಇದು ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಇಲ್ಲ, ಹಾಗೆ ಇದು ಸಿಕ್ಕಿತು. ಇನ್ನು ನೀವು ಈ 18 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದು ಇದು ಎಷ್ಟರ ಮಟ್ಟಿಗೆ ನಿಮಗೆ ಸಾರ್ಥಕತೆ ಇದೆ? ಸಾರ್ಥಕತೆ ನಮ್ಮ ಜೀವನ ಒಂದು ಈ ಮಟ್ಟಿಗೆ ಈಗ ಕೂತು ಉಣ್ಬೋದು. ಅವತ್ತು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ಸ್ಥಿತಿಯಲ್ಲಿ ನಾವು ನಮ್ಮ ವೃದ್ಧಾಪ್ಯದಲ್ಲಿ ಇನ್ನೊಬ್ಬರನ್ನ ಅವಲಂಬಿಸದೆ ನಮಗೆ ಸೇನೆ ಕೊಟ್ಟಿದೆ ಅಂತ ಹೇಳಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಸೇನೆಗೆ ಸೇರಿದ್ರಿಂದ ನಿಮಗೆ ಈಗ ಯಾವ್ಯಾವ ರೀತಿಯಾದಂಥ ಸೌಲಭ್ಯಗಳು ಸೇವೆಗಳು ಸಿಗ್ತಾ ಇದೆ? ಸೇನೆಯಲ್ಲಿ ಈಗ ದಿನೋಪಯೋಗಿ ವಸ್ತುಗಳು, ವೈದ್ಯಕೀಯ ಸೇವೆಗಳು 1 ಲಕ್ಷ ಆಗಲಿ 2 ಲಕ್ಷ ಆಗಲಿ 3 ಲಕ್ಷ ಆಗಲಿ ಅದು ನಮಗೆ ಕ್ಲೈಮ್ ಆಗುತ್ತೆ ದುಡ್ಡು. ಇನ್ನು ಈಗಿನ ಯುವಜನತೆ ಸೇನೆಗೆ ಸೇರಲಿಕ್ಕೆ ಬಯಸುವಂಥವರು ಅವರು ಸೇನೆಗೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಾ? ಪೂರ್ವ ತಯಾರಿ ಅಂದರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಪ್ರತಿನಿತ್ಯ ದೈಹಿಕವಾಗಿ ಮಾನಸಿಕವಾಗಿ ತಯಾರಿರಬೇಕು. ದೈಹಿಕವಾಗಿ ಅಂದರೆ ನಮ್ಮ ಆರೋಗ್ಯ ಕಾಪಾಡೋದು, ಮಾನಸಿಕವಾಗಿ ಅಂದರೆ ಒಂದು ನಿರ್ಧಾರ, ಹೌದು ನಾನು ದೇಶ ಸೇವೆ ಮಾಡ್ತೀನಿ, ಯಾವುದೇ ಕಷ್ಟ ಬರಲಿ ಎದೆಗುಂದದೆ ನಾನು ಮುನ್ನುಗ್ತೀನಿ, ನನ್ನ ದೇಶ ರಕ್ಷಣೆ ಮಾಡ್ತೀನಿ ಅಂತ ಹೇಳುವ ಒಂದು ಮಾನಸಿಕವಾಗಿ ಅವನು ಒಂದು ಧೈರ್ಯದಿಂದ ಇರಬೇಕು. ಹಾಗೂ ಅವನ ಜೀವನವನ್ನು ಒಂದು ಸೇನೆಗಾಗಿ ಮುಡಿಪಾಗಿ ಇಡಬೇಕು ಅಂತ ನಾನು ಇಂದಿನ ಯುವ ಜನಾಂಗಕ್ಕೆ ನಾನು ಒತ್ತಾಯಿಸ್ತೀನಿ. ಆರ್ಮಿಯಲ್ಲಿ ಒಂದು ಬರೆಯುವಂತಹ ಹವ್ಯಾಸ ಇತ್ತು, ಓದುವಂತಹ ಹವ್ಯಾಸ, ರೀಡಿಂಗ್ ರೂಮಲ್ಲಿ ಅಲ್ಲಿ. ಅದೇ ರೀತಿ ನಾನು ಇಲ್ಲಿ ಬಂದು ನಿವೃತ್ತಿಯ ನಂತರ ಒಂದು ಬರೆಯುವ ಹವ್ಯಾಸ ಇತ್ತು. ಅರೆವಾಸಿ ಅಕಾಡೆಮಿಯಿಂದ ನನ್ನ ಒಂದು ಕವನ ಸಂಕಲನ ಬಿಡುಗಡೆ ಆಗಿದೆ. ಮತ್ತು ದಸರಾ ಕವಿಗೋಷ್ಠಿ, ಮಡಿಕೇರಿ ದಸರಾ ಕವಿಗೋಷ್ಠಿಯಲ್ಲಿ 3 ಬಾರಿ, ಗೋಣಿಗೊಪ್ಪ ದಸರಾ ಕವಿಗೋಷ್ಠಿಯಲ್ಲಿ 3 ಬಾರಿ, ನಂತರ ಯುಗಾದಿ ಕವಿಗೋಷ್ಠಿ, ಚಿಕ್ಕ ಪುಟ್ಟ, ಮತ್ತು ಶಕ್ತಿಗೆ ಲೇಖನಗಳು ಮತ್ತು ನನ್ನ ಕವನಗಳನ್ನೆಲ್ಲ ಬರಿತಾ ಇದ್ದೀನಿ. ಇತ್ತೀಚೆಗೆ ಒಂದು ಶಕ್ತಿ ಪೇಪರಲ್ಲಿ ಪ್ರಥಮ ಬಹುಮಾನ ಬಂದಿದೆ ಯುಗಾದಿ ಬಗ್ಗೆ ಬರೆದಿದ್ದಕ್ಕೆ. ಕವನಗಳು ಅಂದರೆ ಅಲ್ಲಿ ಹಿಂದಿಯಲ್ಲಿ ನಾನು ಸ್ವಲ್ಪ ಕವನಗಳನ್ನು ಹೇಳ್ತಾ ಇದ್ದೆ. ಹಿಂದಿಯಲ್ಲಿ ಹೇಳ್ಬೋದಾ ಸರ್? ಹೇಳಿ. ಜೀನಾ ಹೈ ಮರ್ನಾ ಹೈ ದೇಶ್ ಕೆ ಲಿಯೆ ಜೀನಾ ಹೈ, ಪ್ಯಾರ್ ಯೂಂ ಹಿ ಗುಜರ್ತಾ ಹೈ ದೇಖ್ ರೇಖ್ ಕೆ ಬಿನಾ ಪಲ್ತಾ ಹೈ, प्यार यूं ही गुजरता है देख रेख के बिना पलता है, बिछुड़ने की नाम ही ना लेता है,
मगर ये ना भूले माँ बाप का जान ना ले, माँ बाप को भूलना ले. ಇಂದಿನ ಯುವ ಜನತೆಗೆ ನೀವು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸೇನೆಗೆ ಸೇರಿ ನೌಕರಿ, ಅಲ್ಲಿಯ ನೌಕರಿಗೂ ಇಲ್ಲಿಯ ನೌಕರಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲೇ ಒಂದು 10,000 15,000 ಸಂಬಳ ಸಿಗೋದೊಂದೇ, ಅಲ್ಲಿ 30,000 ಸಂಬಳ ಸಿಗೋದೊಂದೇ. ಯಾಕಂದರೆ ಅಲ್ಲೇ 30,000 24 ಗಂಟೆ ನಾವು ನೌಕರರು. ಇಲ್ಲಿ ಕೇವಲ 8 ಗಂಟೆ ಅಥವಾ 10 ಗಂಟೆ ನೌಕರರು. ಅಲ್ಲಿ 24 ಗಂಟೆಗೆ ನೌಕರರು. ಒಳ್ಳೆಯ ಸಂಬಳ ಕೊಡ್ತಾ ಇದೆ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಕುಟುಂಬದನ್ನು ಸಾಕ್ಬೋದು. ಅದರಲ್ಲಿ ಒಂದು ಹೆಮ್ಮೆ ಇರುತ್ತೆ, ಹೇಳ್ಬೋದು. ನಾನು ಭಾರತೀಯ ಸೇನಾ ಯೋಧ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ ನಂತರ ಕೂಡ ಅವನು ಭಾರತೀಯ ಸೇನೆಯಲ್ಲಿ ಯೋಧ, ಎಕ್ಸ್-ಸರ್ವಿಸ್ ಮೆನ್, ಮಾಜಿ ಯೋಧ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಗೌರವ ಇದೆ ಸರ್. ಧನ್ಯವಾದಗಳು ಪೂವಯ್ಯ ಅವರೇ. ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಸೇನಾ ಜೀವನದ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಸುಮಾರು 18 ವರ್ಷಗಳ ಕಾಲ ಸೇನಾ ಜೀವನದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. जिंदगी है कौम की तो कौम पे लुटाए जा, कदम कदम बढ़ाए जा. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ. जिंदगी है कौम की तो कौम पे लुटाए जा. तू शेर हिंद आगे बढ़, मरने से फिर भी तू न डर, उड़ा के दुश्मनों का सर जो शे वतन बढ़ाए जा. तू शेर हिंद आगे बढ़, मरने से फिर. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.